ನಾನು ಈ ವಿಷಯದ ಬಗ್ಗೆ ಹೋಗಿ ಅಣ್ಣನ ಹತ್ರ ಮಾತಾಡ್ಕೊಂಡ್ ಬರ್ತೀನಿ. ಓಕೆ. ಓ, ನಿಮ್ಗೆ ತಿಂಡಿ ಹಾಕೊಟ್ಬಿಟ್ಟು ಹೋಗಿ. ಪರವಾಗಿಲ್ಲ, ನೀನ್ ಹೋಗು. ಓಕೆ, ತಿಂಡಿ ತಿನ್ಬಿಡಿ. ಏನೋ ಚಂದ್ರು, ಮಾಡಿದ ಕೆಲಸಕ್ಕೆ ದುಡ್ಡು ತೊಗೊಂಡೋಗಿದ್ಯಾ ತಾನೆ? ಮತ್ತ್ಯಾಕೆ ಬಂದೆ? ಏನು ವಿಷಯ? 2-3 ದಿನದಿಂದ ಯಾಕೋ ಎದೇನೋ ಗುರುಗಳೇ. ಗ್ಯಾಸ್ಟ್ರಿಕೋ ಏನೋ ಗೊತ್ತಾಗ್ತಿಲ್ಲ ಗುರುಗಳೇ. ಅದಕ್ಕೆ ನಿಮ್ಮ ಹತ್ರ ಕೇಳಿ ಏನಾದರೂ ಔಷಧಿ ತಗೊಂಡು ಹೋಗೋಣ ಅಂತ ಬಂದೆ ಗುರುಗಳೇ. ಖಾರವಾದ ಪದಾರ್ಥ ಏನಾದ್ರು ತಿಂದಿಯಾ? ಹೌದು ಗುರುಗಳೇ. ಕುಡ್ತಾ? ಅದು ಬೆಳಗ್ಗೆ ಬೆಳಗ್ಗೆನೆ? ಇಲ್ಲ, ನಿನ್ನೆ ಬೆಳಿಗ್ಗೆ ಗುರುಗಳೇ. ಅದನ್ನ ತಗೊಂಡು 2 ಬಿಸಿ ಬಿಸಿ ಬಜ್ಜಿ ತಿಂದ್ಬಿಟ್ನಾ, ಅವಾಗಿಂದ ಹೀಗಾಗಿದೆ. ಮಾಡೋದೆಲ್ಲ ಮಾಡಿಬಿಟ್ಟು ಹೇಳ್ತಾ ಇರೋದು ನೋಡು. ಬಾಯಿ ಕಟ್ಟು ಅಂದ್ರೆ ಕೇಳೋದಿಲ್ಲ, ಹಾಳು ಮುಳು ತಿನ್ಬಿಡೋದು, ನಾಲ್ಗೆ ರುಚಿ ಬಿಡೋದಿಲ್ಲ. ತಗೊಂಬ ಹೋಗೋ. ನಾಲ್ಗೆಗೆ ಯಾವ್ದು ರುಚಿ ಇರುತ್ತೋ ಅದು ದೇಹಕ್ಕೆ ಒಳ್ಳೇದಲ್ಲ. ನಾನೊಂದು ಚೂರ್ಣ ಕೊಡ್ತೀನಿ, ಅದನ್ನ ಜೇನುತುಪ್ಪದಲ್ಲಿ ತೇದು ನಾಲ್ಗೆ ಇಟ್ಕೋ, ಎಲ್ಲ ಸರಿ ಹೋಗುತ್ತೆ. ತಗೋ. ಆಮೇಲೆ ಹೇಳಿ ಗುರುಗಳೇ. ಆ ಸಂಪಲ್ಲಿರೋ ಮೋಟ್ರು ಬದಲಾಯಿಸ್ಬೇಕಿತ್ತು. ಮುಂದಿನ ವಾರ ಒಂದು ಹೊಸ ಮೋಟ್ರ್ ತಂದು ಬದಲಾಯಿಸು. ಆಯ್ತು ಗುರುಗಳೇ. ಆಮೇಲೆ ಗುರುಗಳೇ, ಏನು? ಹೋದ್ಸಲ ನಾನು ಇಲ್ಲಿ ಬಂದಾಗ ಒಂದು ಹುಡುಗಿ ಅಡ್ಮಿಟ್ ಆಗಿದ್ಲಲ್ಲ ಗುರುಗಳೇ, ಅವ್ರು ಎಲ್ಲಿ ಕಾಣಿಸ್ತಿಲ್ಲ ಗುರುಗಳೇ. ಯಾಕೆ? ಅವ್ರು ಯಾಕೆ ಕಾಣಿಸ್ಬೇಕು ನಿನಗೆ? ಅದರೆಲ್ಲದರ ಬಗ್ಗೆ ನೀನು ಯಾಕೆ ವಿಚಾರಿಸ್ತಾ ಇದೆಯಾ? ಬಂದ್ವಾ, ಕೆಲಸ ಮುಗಿಸಿದ್ವಾ, ಹೋದ್ವಾ ಅಂತಿರಬೇಕು. ಗ್ಯಾಸ್ಟ್ರಿಕ್ಕು ದೇಹಕ್ಕೆ ಒಳ್ಳೇದಲ್ಲ, ಕುತೂಹಲ ಮನಸ್ಸಿಗೆ ಒಳ್ಳೇದಲ್ಲ. ಆಯ್ತು ಗುರುಗಳೇ. ಐನೋರೆ, ಅಡುಗೆ ಮಾಡೆಲ್ಲ ಇಟ್ಟಿದ್ದೀನಿ, ಪೇಷಂಟ್ಗೂ ಅಡುಗೆ ಕಟ್ಕೊಂಡಿದ್ದೀನಿ. ಸರಿ, ಒಳ್ಳೇದಮ್ಮ. ನೀನು ಯಾವ ಕಡೆ ಹೋಗ್ತಾ ಇದೀಯಾ? ಗುರುಗಳೇ, ನಾನು ಕೆರೆ ಏರಿ ಮೇಲಿಂದ ಹೋಗ್ತೀನಿ. ಹೋಗ್ತಾ ಇವ್ರನ್ನ ಅಲ್ಲಿ ಇಳಿಸ್ಬಿಡು. ಸರಿ ಗುರುಗಳೇ. ಅಮ್ಮ, ಇವ್ ಜೊತೆಲೋಗಿ ಜೋಡಿ ರಸ್ತೆಯಲ್ಲಿ ಇಳ್ಕೊಂಬಿಡಮ್ಮ. ಸರಿ ಗುರುಗಳು. ಅಲ್ಲಿಂದ ಮುಂದೆ ನೀನು ಹೋಗು. ಆಯ್ತು. ಸರಿ, ಹೋಗು. ಬನ್ನಿ. ಸುಮತಿ, ಯಾರಿಗೆ ಫೋನ್ ಮಾಡ್ತಾ ಇದೀಯ? ಅಚ್ಚುಗ ಮಾಡು, ನಾನು ಮಾತಾಡ್ತೀನಿ. ರೀ, ತಗೊಳ್ಳಿ ನನ್ನ ಫೋನು. ಇರೋ ನಂಬರ್ ಎಲ್ಲ ಡಿಲೀಟ್ ಮಾಡ್ಬಿಟ್ಟು ಬರೀ ಅಚ್ಚುದಷ್ಟೇ ಸೇವ್ ಮಾಡಿ. ಏನ್ ಸುಮತಿ ನೀನು? ಹಲೋ ಅಮ್ಮ, ಬಂದ್ಯಾ? ಬಾ. ಮತ್ತೆ ನಾನ್ ನೆನ್ಸ್ಕೊಂಡ ತಕ್ಷಣ ನನ್ನ ತಂಗಿ ಬರ್ತಾಳೆ. ಅಮ್ಮ, ಈಗ ನೀನು ನಿಮ್ಮ ಯಜಮಾನರು ಡಿಸೈಡ್ ಮಾಡಿದ್ರ ಯಾವ ಊರಿಗೆ ಹೋಗ್ಬೇಕು, ಎಷ್ಟು ದಿನ ಹೋಗ್ಬೇಕು ಅಂತ ಹೇಳಿದ್ರೆ ನಾನು ಬುಕ್ ಮಾಡ್ಬಿಡ್ತೀನಿ ಕಂದ. ಅಣ್ಣ, ನಾನು ಅದ್ರ ಬಗ್ಗೆನೇ ಮಾತಾಡೋದಿಕ್ ಬಂದೆ. ಯಾಕಮ್ಮ ಅಚ್ಚು, ಪ್ರಯಾಣ ಮಾಡಕ್ಕೆ ಏನಾದ್ರೂ ತೊಂದ್ರೆನಾ? ಹಾಗಲ್ಲ, ಏನೂ ಇಲ್ಲ. ಅದ್ಕೆ ಸ್ವಲ್ಪ ದಿನ ಬಿಟ್ಟು ಹೋಗೋಣ ಅಂತ ಅನ್ಸ್ತಿದೆ. ನನಗೂ ಅಷ್ಟೇ, ಅವ್ರಿಗೂ ಅಷ್ಟೇ, ಇಬ್ರಿಗೂ ಅದೇ ಅನ್ನಿಸ್ತಿರೋದ್ರಿಂದ. ಅಲ್ಲ ಕಂದ, ನಿಮ್ಗೆ ಯಾಕೆ ಆತರ ಅನ್ನಿಸ್ತು? ಆ ಪ್ರಶ್ನೆನ ನಮಗ್ ನಾವೇ ಹಾಕೊಂಡ್ವಿ, ಆದ್ರೆ ನಮ್ಗೆ ಉತ್ತರ ಸಿಗ್ಲಿಲ್ಲ. ಕೊನೆಗೆ ನಾವಿಬ್ರು 2 ಫ್ಯಾಮಿಲಿನೂ ಒಟ್ಟಿಗೆ ಹೋಗೋಣ ಅಂತ ತೀರ್ಮಾನ ಮಾಡಿದೀವಿ. 2 ಫ್ಯಾಮಿಲಿನೂ ಒಂದಷ್ಟು ದಿನ ಆಚೆ ಹೋದ್ರೆ ಚೆನ್ನಾಗಿರುತ್ತಲ್ವಾ? ಬೇರೆ ವಾತಾವರಣ, ಬೇರೆ ಜನ, ಒಂಥರ ಖುಷಿಯಾಗಿರ್ಬೋದಲ್ವಣ್ಣ? ಅತಿಗೆ ನೀವಿಬ್ರು ಏನಂತೀರಿ? ಬೀಸ್ತಾ? ನಿಮ್ಮ ಅಣ್ಣನ ಗಾಳಿನೂ ನಿನಗ್ ಬೀಸ್ತಾ? ಸರಿ ಹೋಯ್ತು. ಎಲ್ಲ ಹೋದ್ರು ನಾನ್ ಬರ್ತೀನಿ ಅಂತ ಅವ್ರು ಹೇಳ್ತಾರೆ. ಸರಿಯಾಗಿ ಬಂದು ನೀನು ಕರಿತೀಯ. ಕರ್ಕೊಂಡು ಹೋಗಮ್ಮ ನಿಮ್ಮ ಅಣ್ಣನ, ನಾನ್ ಬರಲ್ಲ. ಏನಾಗಿದೆ ನಿಮ್ಮಿಬ್ರಿಗೂ? ಹೊಸ ಜೋಡಿ ಹೋಗ್ ಬನ್ನಿ ಅಂತ ನಾವ್ ಹೇಳಿದ್ರೆ
ಎಲ್ರನ್ನೂ ಸೇರಿಸ್ಕೊಂಡು ಹೋಗ್ತಾರಂತೆ. ಏನಮ್ಮ ನೀವು? ಅದ್ ಹಾಗಲ್ಲ ಅದ್ಗೆ. ಯಾಕಂದ್ರೆ ನಾವಿಬ್ರೇ ಹೋಗೋದಿಕ್ಕೆ ಒಂಥರ ಭಯ ಅದ್ಗೆ. ಆ ಮಂತ್ರ ಬೇರೆ ಮದ್ವೆ ಮುಗಿಯೋ ತನಕ ಒಂಥರ ತೊಂದ್ರೆ ಕೊಡ್ತಿದ್ಲಾ.